ಕೊಡ್ತಿದ್ದಾರೆ ಜೋಬಲ್ ದುಡ್ಡಿತ್ತು ಅಂತವ್ರೆ ಪ್ರಿಪರೇಟರಿ ಎಕ್ಸಾಮ್ಗೆ. ನೋಡ್ರಿ, ಇದಕ್ಕೆ ನೀವು ಕೂಡ ಸ್ವಲ್ಪ ಅವ್ರು ಕೇಳಿದ ತಕ್ಷಣ ನಮಗೆ ಬಂದು ಪ್ರಶ್ನೆ ಕೇಳಬೇಡ್ರಿ. ಯಾರು ಶುರು ಮಾಡಿದ್ದು ಗೊತ್ತಾ? ಇದು ಬಿ ಜೆ ಪಿ ಸರ್ಕಾರ ಇದ್ದಾಗ, ಬಿ ಜೆ ಪಿ ಸರ್ಕಾರ 2022ರಲ್ಲಿ ನೋಟಿಫಿಕೇಷನ್, ನಿಮಗೂ ಕೂಡ ಅದು ಬಂದಿರಬೇಕು. ಅದು ಬಂದ ಮೇಲೂ ನೀವು ಬಂದು ಪ್ರಶ್ನೆ ಕೇಳಿದರೆ ಏನು ಮಾಡಬೇಕು? ಅದು ನಂಬರ್ 1. ನಂಬರ್ 2, ಮುಂಚೆ 60 ರೂಪಾಯಿ ಇತ್ತು, ನಾವು 10 ರೂಪಾಯಿ ಕಮ್ಮಿ ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ 2000 ರೂಪಾಯಿ ಕೊಟ್ಟು, ಗೃಹ ಜ್ಯೋತಿ ಕೊಟ್ಟು, ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿಸಿ ಎಲ್ಲ ಮಾಡಿ 50 ರೂಪಾಯಿ ಹಿಂದಿನ ಸರ್ಕಾರದವ್ರು ಮಾಡೋದನ್ನ ಕ್ಯಾನ್ಸಲ್ ಮಾಡಿ 60 ರೂಪಾಯಿ ಅದನ್ನ 50 ರೂಪಾಯಿ ಮಾಡಿದ್ವಿ. ಮುಂದೆ ಏನಾದ್ರು ಇನ್ನೂ ಅನುಕೂಲ ಆದರೆ ಇನ್ನೂ ಕಮ್ಮಿ ಮಾಡ್ತೀವಿ. ಅದ್ರ ಬಗ್ಗೆ ಮಾತಾಡೋಕ್ಕೆ ಹೇಳ್ರಿ. ಎಲ್ಲ ಈ ಹುಡ್ಕೋದಿದೆಯಲ್ಲ ಅದನ್ನು ನಿಲ್ಲಿಸ್ಬೇಕಾಗ್ತದೆ. ಇದು ಉಪಯೋಗ ಇಲ್ಲ. ಇದು ಅದು ಅವರಿಗೆ ಉತ್ತರ ಕೊಡದೇ ಇರೋದೇ ಒಳ್ಳೆಯದು. ಆದರೆ ಅವ್ರ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಇದು ಏನು ಮಾಡ್ತಾಯಿದ್ದಾರೆ, ಇಲ್ಲದೇ ಇರೋದನ್ನೆಲ್ಲ ಹುಡುಕಿ ಜನರಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಏನಾದ್ರು ವಿರೋಧ ಪಕ್ಷದವ್ರು ಮಾಡ್ತಾಯಿದ್ದಾರೆ ಅಂದರೆ ಅವರಂಥ ದಡ್ರಿ ಇನ್ಯಾರೂ ಇಲ್ಲ. ಈಗ ಮಾರ್ಚ್ ಇದೇ ತಿಂಗಳು 23ರಿಂದ ಪ್ರಿಪರೇಟರಿ ಎಕ್ಸಾಮ್ ಇದೆ. ಹೌದು, ಎಲ್ಲ ಎಕ್ಸಾಮು ಮಾರ್ನಿಂಗ್ ಟೈಮ್ ಇದೆ. ಹೌದು. ಸೈನ್ಸ್ ಮಾತ್ರ ಶುಕ್ರವಾರನ ಕಾರಣಕ್ಕೆ ಮಧ್ಯಾಹ್ನ ಇಟ್ಟಿದ್ದಾರೆ ಅನ್ನೋದು ಹಿಂದೂ ಸಂಘಟನೆಗಳು. ನೀವು ಅದನ್ನು ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಎಲ್ಲದನ್ನೂ ಜೋಡಣೆ ಮಾಡೋದಿದೆಯಲ್ಲ ಈ ಬಿ ಜೆ ಪಿಯವರು, ನನಗೆ ಗೊತ್ತು ಯಾರೋ ಇದ್ರ ಬಗ್ಗೆ ಕೆಲವು ಧರ್ಮಕ್ಕೆ ಒಲವನ್ನು ತೋರಿಸೋದಕ್ಕೆ ಅಂಥೇಳಿ ಈ ಕಳ್ಳಂಗೆ ಒಂದು ಸುಳ್ಳು ನೆಪ ಬೇಕು ಅಂತಾರಲ್ಲ, ಇದು ಬಿ ಜೆ ಪಿಯವರ ಅಂಗ ಸಂಸ್ಥೆಗಳ RSS ಇರ್ಬೋದು, ಅವರೆಲ್ಲ ಬೇರೆ ಬೇರೆಯವರು ಇದ್ದಾರಲ್ಲ, ಅವ್ರ ಕೆಲಸ ಇದು. ಅವತ್ತು PUC ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ 1ನೇ ತಾರೀಕು ಬೆಳಗ್ಗೆ ಅವ್ರಿಗಿರೋದ್ರಿಂದ, ಇದು ಪ್ರಿಪ್ರೇಟ್ರಿ ಇರೋದ್ರಿಂದ ಅದನ್ನು ಆಮೇಲೆ ಮಾಡ್ತಾಯಿದ್ವಿ. ಆಮೇಲೆ ಒಂದು ತಿಳ್ಕೊಳ್ಳಿ, ನಾವು ಯಾಕೆ ಹೇಳ್ಬೋದು, ನೀವು ಬೇಕಾದ್ರೆ ಒಂದು ದಿವಸ ಮುಂದೆ ಹಾಕ್ಬೋದು. ಒಂದು ದಿವಸ ಮುಂದೆ ಹಾಕಿದರೆ ನಮಗೇನಾಗ್ತದೆ, 3 ಎಕ್ಸಾಮ್ ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಸಹಾಯ ಆಗಲಿ ಅಂಥೇಳಿ. ಆ ಮಕ್ಕಳಿಗೆ ಸಹಾಯ ಆಗೋದ್ರಿಂದ 1,20,000 ಮಕ್ಕಳಲ್ಲಿ PUCಯಲ್ಲಿ 42,000 ಮಕ್ಕಳು ಪಾಸಾಗಿ ಕಾಲೇಜಿಗೆ ಹೋಗಿದ್ದಾರೆ. ಡ್ರಾಪ್ಔಟ್ಸ್ನ ನಮ್ಮ ಸರ್ಕಾರ ನಿಲ್ಲಿಸಿದೆ. ಆ ಸಂದರ್ಭದಲ್ಲಿ ಇಂಥ ವ್ಯವಸ್ಥೆನ ನಾವು ಹೆಚ್ಚು ಕಮ್ಮಿ ಮಾಡ್ತೀವಿ. ಅದನ್ನು ಹೋಗಿ ಇದಕ್ಕೆ ಪೋಣಿಸ್ತಕ್ಕಂಥ ದುರುದ್ದೇಶ ಏನಿದೆಯಲ್ಲ, ಇಲ್ಲಾಂದರೆ ದುರುದ್ದ ಥಿಂಕಿಂಗ್ ಏನಿದೆಯಲ್ಲ, ಅದು ಇವ್ರಿಗೆ ಮಾತ್ರ ಸಾಧ್ಯ. ಅದಕ್ಕೆ ನಾನು ಹೇಳೋದನ್ನ ಇದೆಲ್ಲ ಬಿಟ್ಬಿಡ್ರಿ. ನೀವೇನಾರು ಅಭಿವೃದ್ಧಿ ಕೆಲಸ ಮಾಡಿರೋದು ಮಾತ್ರ ಹೇಳ್ರಿ. ಸರ್ಕಾರ ನಮ್ಮದು, ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಮಗೆ ಅಡ್ಮಿನಿಸ್ಟ್ರೇಷನ್ ಮಾಡೋದು ಗೊತ್ತಿದೆ, ಅದನ್ನು ಮಾಡ್ತೀವಿ.